MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಸ್ಫೋಟಕ್ಕೂ ಮೊದಲಿನ ಫೋಟೋಗಳು ಇದೀಗ ಬಯಲಾಗಿದೆ. ಬೆಚ್ಚಿ ಬೀಳಿಸಿದ i20 ಕಾರಿನ ಫೋಟೋ. ಸ್ಫೋಟಕ್ಕೂ ಮೊದಲಿನ ಫೋಟೋ ಇದೀಗ ಬಯಲಾಗಿರುವಂಥದ್ದು. ಕೆಂಪುಕೋಟೆ ಬಳಿ 3 ಗಂಟೆಗಳ ಕಾಲ ನಿಂತಲ್ಲೇ ನಿಂತಿದ್ದಂತಹ ಕಾರಿದು. ಮಧ್ಯಾಹ್ನ 3:19ಕ್ಕೆ ಪಾರ್ಕಿಂಗ್ ಸ್ಥಳಕ್ಕೆ ಪ್ರವೇಶವನ್ನ ಮಾಡುತ್ತಾ ಇದೆ i20 ಕಾರು. ಸಂಜೆ 6:48ಕ್ಕೆ ಪಾರ್ಕಿಂಗ್ನಿಂದ ಹೊರಬರುತ್ತೆ. ಇನ್ನು ಪಾರ್ಕಿಂಗ್ನಿಂದ ರಸ್ತೆಗೆ ಬರ್ತಾ ಇದ್ದಂತೆ ಏಕಾಏಕಿ ಕಾರು ಸ್ಫೋಟವಾಗಿದೆ. ಸಂಜೆ 6:48ರಿಂದ 7 ಗಂಟೆಯ ಸಮಯದಲ್ಲಿ ಕಾರ್ ಸ್ಫೋಟ ಆಗಿರುವಂಥದ್ದು. i20 ಕಾರ್ನ ಫೋಟೋ ಈಗ ನಾವು ಗಮನಿಸ್ತಾ ಇದ್ದೀರಿ. ಫಸ್ಟ್ ವಿಂಡೋನಲ್ಲಿ ನಾವು ಗಮನಿಸ್ತಾ ಇರುವಂತಹ ದೃಶ್ಯಗಳಿದು. i20 ಕಾರು ನಿಂತಲ್ಲೇ ನಿಂತಿದ್ದಂತಹ ದೃಶ್ಯಗಳು. ಬರೋಬ್ಬರಿ 3 ಗಂಟೆಗಳ ಕಾಲ ನಿಂತಲ್ಲೇ ಈ ಕಾರ್ ನಿಂತಿತ್ತು. 3:19ಕ್ಕೆ ಪಾರ್ಕಿಂಗ್ ಸ್ಥಳಕ್ಕೆ ಎಂಟ್ರಿಯನ್ನು ಕೊಟ್ಟಂತಹ ಕಾರ್ ಇದು. 6:48ವರೆಗೂ ಕೂಡ ಅದೇ ಸ್ಥಳದಲ್ಲೇ ನಿಂತಿತ್ತು. ನಂತರ 6:48ಕ್ಕೆ ಆ ಕಾರ್ ಹೊರಬರ್ತಾ ಇದ್ದಂತೆ ಏಕಾಏಕಿ ಸ್ಫೋಟ ಸಂಭವಿಸಿದಂತಹ ದೃಶ್ಯಗಳು ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಫೋಟವಾದಂತಹ ಸ್ಥಳದ ಕಾರ್ ಮೋಡದ ದೃಶ್ಯಗಳು ಒಂದು ಕಡೆ, ಸ್ಫೋಟಕ್ಕೂ ಮುನ್ನ ಸೆರೆ ಸಿಕ್ಕಿರುವಂತಹ ದೃಶ್ಯಗಳು ಒಂದು ಕಡೆ. ಇದೇ ಕಾರ್ ಸ್ಫೋಟವಾಗಿ ಇದೀಗ 8 ಮಂದಿಯನ್ನ ಬಲಿ ಪಡ್ಕೊಂಡಿದೆ. ಕೇವಲ ಕೂಗಳತೆ ದೂರದಲ್ಲಿ ಸ್ವಲ್ಪ ಕಾರ್ ಮುಂಭಾಗಕ್ಕೆ ಚಲಿಸಿದ್ರು ಕೂಡ ಅಲ್ಲಿ ದೊಡ್ಡ ಮಾರ್ಕೆಟ್ ಇತ್ತು. ಮಾರ್ಕೆಟ್ನಲ್ಲಿ ಜನಸಂದಣಿ ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತು. ದೊಡ್ಡ ಮಟ್ಟದಲ್ಲಿ ಜನರು ಅಲ್ಲಿ ಸಾಯ್ಬೇಕಾಗಿತ್ತು. ಇನ್ನು ಬಲಭಾಗಕ್ಕೆ ತಿರುಗಿದ್ರು ಕೂಡ ಅಲ್ಲಿ ದೇವಾಲಯದ ಆವರಣಗಳು ಕೂಡ ಇತ್ತು. ಅಲ್ಲೂ ಕೂಡ ತುಂಬಾ ಜನ ಬಂದಿದ್ರಿಂದಾಗಿ ಅಲ್ಲೂ ಕೂಡ ಸ್ಫೋಟ ಇನ್ ಕೇಸ್ ಏನಾದ್ರು ಆ ಕಾರ್ ರೈಟ್ಗೆ ತಗೊಂಡು ಹೋಗಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಜನರು ಸಾವನ್ನಪ್ತಾ ಇದ್ರು. ಆದರೆ ಕಾರ್ ಪಾರ್ಕಿಂಗ್ ಸ್ಥಳದಿಂದ ಹೊರಬರ್ತಾ ಇದ್ದಂತೆ ಸ್ಫೋಟ ಆಗಿರೋದ್ರಿಂದಾಗಿ ಈಗ 8 ಮಂದಿ ಸಾವನ್ನಪ್ಪಿದ್ದು 20 ಜನರಿಗೆ ಗಾಯಗಳಾಗಿದೆ. ಇನ್ನು ಸ್ಫೋಟದ ತೀವ್ರತೆಗೆ ಮೆಟ್ರೋ ಸ್ಟೇಷನ್ಗೂ ಕೂಡ ಹಾನಿಯಾಗಿದೆ. ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಕ್ಕಿತ್ತು ಅಂದ್ರೆ ಆ ಪಕ್ಕದಲ್ಲೇ ಇದ್ದಂತಹ ಮೆಟ್ರೋ ನಿಲ್ದಾಣದ ಒಳಗಿನ ಗಾಜುಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿದೆ. ಕೆಂಪುಕೋಟೆಯಲ್ಲಿನ ನಿಲ್ದಾಣಗಳು ತಾತ್ಕಾಲಿಕವಾಗಿ ಇದೀಗ ಬಂದ್ ಮಾಡಲಾಗಿದೆ. ಮೆಟ್ರೋ ಸ್ಟೇಷನ್ನ ಒಳಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಹೊರಭಾಗದಲ್ಲಿ ಅಲ್ಲಿ ಒಂದು ಕಡೆ ಬಾಂಬ್ ಸ್ಫೋಟ ಆದ್ರೆ ಒಳಭಾಗದಲ್ಲಿದ್ದಂತಹ ಗಾಜುಗಳೆಲ್ಲವೂ ಕೂಡ ಅಲ್ಲಿ ಪುಡಿ ಪುಡಿಯಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ದೊಡ್ಡ ಮಟ್ಟದಲ್ಲಿ ಶಬ್ದ ಕೂಡ ಕೇಳಿಸಿದಂತ ಪರಿಣಾಮವಾಗಿ ಜನರು ಕೂಡ ಭಯಭೀತರಾಗಿ ಓಡಿ ಹೋಗಿದ್ರು ಅಲ್ಲಿಂದ. ಮೆಟ್ರೋ ಒಳಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಆ ಗ್ಲಾಸ್ಗಳೆಲ್ಲವೂ ಕೂಡ ಯಾವ ರೀತಿ ಛಿದ್ರವಾಗಿದೆ, ಪುಡಿ ಪುಡಿಯಾಗಿದೆ ಅಂತ ನೋಡ್ತಾ ಇದ್ದೀರಿ. ಅಷ್ಟು ದೊಡ್ಡ ಮಟ್ಟದಲ್ಲಿ ಆದಂತಹ ಸ್ಫೋಟ ಅದು. बॉम्ब ब्लास्ट हुआ है लाल किले के सामने अभी 1 मिनट पहले। एक गाड़ी के अंदर बॉम्ब चेक किया जा रहा है। सामने देखिए, मेरे से सिर्फ अगर देखिए बॉम्ब ब्लास्ट हुआ है भयंकर तरीके से। ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.